ಮಿರಾಯ್ ಈ ಫ್ಯಾಂಟಸಿ ಮೂವಿಯನ್ನು ನೋಡಿದ್ಮೇಲೆ ನನ್ನ ಒಪಿನಿಯನ್ನ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. ಇಲ್ಲಿ ನಿರ್ದೇಶಕರು ತಗೊಂಡಿರುವಂತ ಕಾನ್ಸೆಪ್ಟ್ ಚೆನ್ನಾಗಿದ್ರು ಕೂಡ ಅದನ್ನ ಎಂಟರ್ಟೈನಿಂಗ್ ಆಗಿ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಕಂಪ್ಲೀಟ್ ಆಗಿ ಎಡವಿದ್ದಾರೆ. ಸಿನಿಮಾದಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇದಾವೆ, ಲೈಕ್ ಮದರ್ ಸೆಂಟಿಮೆಂಟ್, ಕಾಮಿಡಿ, ಲವ್, ಮೈಥಾಲಜಿ, ಸೂಪರ್ ಪವರ್. ಆದ್ರೆ ಇವ್ಯಾವೂ ಕೂಡ ನೋಡೋ ಪ್ರೇಕ್ಷಕನಿಗೆ ವಾವ್ ಅನ್ನೋಂತ ಫೀಲ್ ಕೊಡಲ್ಲ. ಸುಮಾರು 2.25 ಗಂಟೆ ಡ್ಯೂರೇಷನ್ ಇರುವಂತ ಈ ಸಿನಿಮಾದಲ್ಲಿ ಒಂದು ಹೈ ಮೂವ್ಮೆಂಟ್ ಆಗ್ಲಿ ಎಲಿವೇಶನ್ ಆಗ್ಲಿ ಕಂಡು ಬಂದಿಲ್ಲ. ಮೂವಿ ನೋಡ್ತಿರೋಷ್ಟೊತ್ತು ಸಿಕ್ಕಾಪಟ್ಟೆ ಲ್ಯಾಗ್ ಅನ್ಸುತ್ತೆ. ಪ್ರತಿ ಸಲ ಮುಂದೆ ಏನೋ ದೊಡ್ಡದಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದ್ರೆ ಅದಾಗಲ್ಲ. ಆದ್ರೆ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಮೂವಿಯ ಮೇಕಿಂಗ್, VFX ಟಾಪ್ ನಾಚ್ ಅಂತ ಹೇಳ್ತೀನಿ. ಈಗಿನ ಟೆಕ್ನಾಲಜಿಯನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಇಲ್ಲಿ ಕೆಲವು ಕಡೆ AI ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಸುಮಾರು 50 ಕೋಟಿ ಬಜೆಟ್ ಅಲ್ಲಿ ವಿಜುವಲ್ ವಂಡರ್ ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದರ ಕಂಪ್ಲೀಟ್ ಕ್ರೆಡಿಟ್ ಡೈರೆಕ್ಟರ್ ಕಾರ್ತಿಕ್ ಘಟ್ಟಮನೇನಿ ಅವರಿಗೆ ಸೇರ್ಬೇಕು. ಮೂಲತಃ ಇವರು ಸಿನಿಮಾಟೋಗ್ರಾಫರ್ ಆಗಿರೋದ್ರಿಂದ ಸಿನಿಮಾದಲ್ಲಿ ಅದ್ಭುತವಾದ ಕ್ಯಾಮೆರಾ ವರ್ಕ್ ನ ನಾವು ನೋಡಬಹುದು. ಆಫ್ಕೋರ್ಸ್ ಈ ಸಿನಿಮಾಗೆ ಇವರೇ ಸಿನಿಮಾಟೋಗ್ರಾಫರ್. ಸಿನಿಮಾದಲ್ಲಿನ ಒಂದೊಂದು ಫ್ರೇಮ್ ನ ಕೂಡ ಸ್ಕ್ರೀನ್ ಶಾಟ್ ತಗೋಬಹುದು, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾಟೋಗ್ರಫಿ. ಇನ್ನು ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಸಾಮ್ರಾಟ್ ಅಶೋಕ ತನ್ನ ದೈವಿಕ ಶಕ್ತಿಯನ್ನ 9 ಗ್ರಂಥಗಳಲ್ಲಿ ಬಂಧಿಸಿರ್ತಾನೆ. ಹೇಗಾದ್ರೂ ಮಾಡಿ ಈ ಗ್ರಂಥಗಳನ್ನ ಪಡ್ಕೊಂಡು ತಾನೇ ದೇವರಾಗಬೇಕು ಅಂತ ಮಹಾವೀರ್ ಅನ್ನೋ ದುಷ್ಟ ಟ್ರೈ ಮಾಡ್ತಿರ್ತಾನೆ. ಇವನನ್ನ ಅಂಬಿಕಾ ಹಾಗೂ ವೇದ, ಈ ತಾಯಿ ಮಗ ಹೇಗೆ ತಡಿತಾರೆ ಅನ್ನೋದೇ ಮೂವಿಯ ಸ್ಟೋರಿ. ಈ ಕಥೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಡಿವೋಷನಲ್ ಟಚ್ ಅನ್ನ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಮಿರಾಯ್ ಮಾಡುವಂತ ಚಮತ್ಕಾರ ನನಗಿಷ್ಟ ಆಯ್ತು. ಸಿನಿಮಾ ನೋಡಿದ ಮೇಲೆ ನಿರ್ದೇಶಕರು ಹನುಮಾನ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರೆ ಆ ಸಿನಿಮಾ ನೋಡ್ತಿರೋಷ್ಟೊತ್ತು ಸುಮಾರು ಕಡೆ ಗೂಸ್ ಬಂಪ್ ಸೀನ್ಸ್ ಬರುತ್ತೆ, ಆದ್ರೆ ಆ ಕೆಲಸ ಇಲ್ಲಿ ಎಲ್ಲೂ ಆಗ್ಲಿಲ್ಲ. ಲಿಟ್ರಲಿ ನನಗಂತೂ ಪ್ರತಿಯೊಂದು ಎಲಿಮೆಂಟ್ ಕೂಡ ಇಲ್ಲಿ ಫೋರ್ಸ್ಡ್ ಅಂತಾನೆ ಅನಿಸ್ತು. ಫಸ್ಟ್ ಆಫ್ ಪೂರ್ತಿ ಹೀರೋಗೆ ದೈವಿಕ ಶಕ್ತಿ ಇದೆ ಅಂತ ಪ್ರೂವ್ ಮಾಡೋದ್ರಲ್ಲೇ ಕಳೆದೋಗ್ಬಿಡುತ್ತೆ. ಇಲ್ಲಿ ಕಾಮಿಡಿ ಇದ್ರೂ ಕೂಡ ನಮಗೆ ನಗು ಬರ್ಸಲ್ಲ. ಮೊದಲೇ ಹೇಳಿದ ಹಾಗೆ ಸಿನಿಮಾದ ಮೇಕಿಂಗ್ ಚೆನ್ನಾಗಿರೋದ್ರಿಂದ, CG ಕೂಡ ಚೆನ್ನಾಗಿರೋದ್ರಿಂದ ಈ ಸಿನಿಮಾನ ಖಂಡಿತ ಮಕ್ಕಳಂತೂ ಇಷ್ಟಪಡ್ತಾರೆ. ಸಿನಿಮಾದಲ್ಲಿ ಮಹಾವೀರ್ನ ಫ್ಲಾಶ್ ಬ್ಯಾಕ್ ಇರುತ್ತೆ, ಅದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡಿದ್ದಾರೆ. ಅದನ್ನ ಅಷ್ಟೇ ಚೆನ್ನಾಗಿ ತೆರೆ ಮೇಲೆ ಕೂಡ ತೋರಿಸಿದ್ದಾರೆ. ಅದೇನೇ ಇದ್ರೂ ನಮ್ಮ ಪುರಾಣಗಳನ್ನ ಬಳಸ್ಕೊಂಡು ಅದಕ್ಕೆ ಒಂದು ಫ್ಯಾಂಟಸಿ ಟಚ್ ನ ಕೊಟ್ಟಿದ್ದು ನನಗೆ ಇಷ್ಟ ಆಯ್ತು. ಇದರ ವಿಜುವಲ್ ಎಕ್ಸ್ಪೀರಿಯನ್ಸ್ ಕೂಡ ಡಿಫರೆಂಟ್ ಆಗಿತ್ತು. ನಿರ್ದೇಶಕರು ಕಾರ್ತಿಕೇಯ 2 ಹಾಗೂ ಹನುಮಾನ್ ಸಿನಿಮಾಗಳನ್ನ ನೆನಪಿನಲ್ಲಿಟ್ಕೊಂಡೆ ಈ ಸಿನಿಮಾದ ಕಥೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ವೇದ ಪಾತ್ರಕ್ಕೆ ತೇಜ ಸಜ್ಜಾ ಅವರು ಜೀವ ತುಂಬಿದ್ದಾರೆ. ಅವರ ಹಾನೆಸ್ಟ್ ಎಫರ್ಟ್ ತೆರೆ ಮೇಲೆ ಕಾಣಿಸುತ್ತೆ. ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ಕೂಡ ಯೂನಿಕ್ ಆಗಿರುತ್ತೆ. ಇವರ ಹಿಟ್ ಲಿಸ್ಟ್ ಗೆ ಈ ಸಿನಿಮಾ ಕೂಡ ಸೇರೋ ಸಾಧ್ಯತೆ ಇದೆ. ಇತ್ತೀಚೆಗೆ ವಿಲನ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿರುವಂತ ಮಂಚು ಮನೋಜ್ ಅವರಿಗೂ ಕೂಡ ಸಾಕಷ್ಟು ಎಲಿವೇಶನ್ಸ್ ಇಲ್ಲಿ ಸಿಕ್ಕಿದೆ. ಇನ್ಫ್ಯಾಕ್ಟ್ ಹೀರೋಗಿಂತ ಜಾಸ್ತಿ ಇವರನ್ನೇ ವೈಭವೀಕರಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಇವರ ರೋಲ್ ಅನ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ಕೊಂಡಿದ್ರೆ ಚೆನ್ನಾಗಿರೋದು. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ಶ್ರೇಯಾ, ಜಗಪತಿ ಬಾಬು, ಜಯರಾಮ್ ಇವರೆಲ್ಲರೂ ಕೂಡ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿರ್ದೇಶಕ ಕಮ್ ಸಿನಿಮಾಟೋಗ್ರಾಫರ್ ಕಾರ್ತಿಕ್ ಘಟ್ಟಮನೇನಿ ಅವರ ಪರಿಶ್ರಮ ಇಲ್ಲಿ ಕಾಣುತ್ತೆ. ಇಲ್ಲಿ ಅನಾವಶ್ಯಕವಾದ ಸಾಂಗ್ಸ್ ಯಾವುದೂ ಇಲ್ಲ. ಕ್ಲೈಮ್ಯಾಕ್ಸ್ ಹತ್ರ ಬರ್ತಿದ್ದಂತೆ ಒಂದು ಸಾಂಗ್ ನ ಇಟ್ಟಿದ್ದಾರೆ, ಅದು ಕೂಡ ಕಥೆಯ ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗುತ್ತೆ. BGM ಸಾಕಷ್ಟು ಕಡೆ ಸಿನಿಮಾನ ಎಲಿವೇಟ್ ಮಾಡಿದೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ವೆರಿ ಗುಡ್. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಯೂನಿಕ್ ಕಾನ್ಸೆಪ್ಟ್ ಇರುವಂತ ಫ್ಯಾಂಟಸಿ ಮೂವಿಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಮಿರಾಯ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.